ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ತಮ ನಾಯಕ ಆಗಬೇಕು, ಬೆಸ್ಟ್ ಲೀಡರ್ ಆಗಬೇಕು ಇನ್ 2026 ಅಲ್ಲಿ ಅಂತ ಹೇಳಿದ್ರೆ 3 ಬೆಸ್ಟ್ ಆಗಿರ್ತಕ್ಕಂಥ ಟಿಪ್ಸ್ನ ಈ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಜೈ ಕಾರ್ಪೊರೇಟ್ ಕೋಚ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹೇಗೆ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲಲ್ಲಿ ಅದತ್ರ 50K ಇದೆಯೋ, ಇದೇ ಚಾನಲ್ಗೂ ಹಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಯಾವುದೇ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಫಸ್ಟ್ ಪಾಯಿಂಟ್, ನೀವು 2026 ಒಳಗಡೆ ಬೆಸ್ಟ್ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮಲ್ಲಿ ಆಗಬೇಕು, ಬೆಸ್ಟ್ ಲೀಡರ್ ನೀವು ಆಗಬೇಕು ಅಂತ ಹೇಳಿದ್ರೆ ಮೊದಲನೇ ಟಿಪ್ಸ್ ಏನು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್, ಬಿಲೀವ್ ಯುವರ್ ಸೆಲ್ಫ್. ನಿಮಗೆ ನೀವು ನಂಬೋದು ತುಂಬ ಮುಖ್ಯ ಇರುತ್ತೆ. ನೋಡಿ, ನೀವೇನೋ ಸಾಧನೆ ಮಾಡಕ್ಕೆ ಹೊರಟಾಗ, ರೈಟ್, ಅಥವಾ ಉತ್ತಮ ನಾಯಕನಾಗ್ತೀನಿ ಅಂತ ಹೊರಟಾಗ ಯಾರೂ ನಿಮ್ಮ ನಂಬಲ್ಲ. ಆ್ಯಕ್ಚುಲಿ ನೀವೇನೇ ಶುರು ಮಾಡುವಾಗ ಪ್ರತಿಯೊಬ್ಬ ಲೀಡರ್ಗೆ ಒಂದು ಟೀಕೆ ಅನ್ನೋದು ಬಂದಿರುತ್ತೆ. ಇವತ್ತೇನು ದೇಶದ ಉತ್ತಮ ಪ್ರಧಾನಮಂತ್ರಿ ಅಂತ ಹೇಳ್ತೀರಿ ನರೇಂದ್ರ ಮೋದಿಜಿ ಅವರಿಗೆ, ಅವರು ಕೂಡ ಶುರುವಾತಲ್ಲಿ ಏನು ಶುರುವಿನ ದಿನಗಳಲ್ಲಿ ಯಾರು ಕೂಡ ನಂಬಿರಲಿಲ್ಲ, ಯಾರು ಕೂಡ ಅನ್ಕೊಂಡು ಇರಲಿಲ್ಲ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ. ಏನು ಇವತ್ತು ಕ್ರಿಕೆಟ್ ದಿಗ್ಗಜ ವಿರಾಟ್ ಕೊಹ್ಲಿ ಇದ್ದಾರೆ, ಸಚಿನ್ ತೆಂಡೂಲ್ಕರ್ ಇದ್ದಾರೆ. ಸೊ ಎಲ್ಲರೂ ಅಷ್ಟೇನೆ ಶುರುವಿನ ದಿನಗಳಲ್ಲಿ ಎಲ್ಲರೂ ಕೂಡ ಯಾರು ನಂಬಿರಲಿಲ್ಲ, ಬಟ್ ಅವ್ರಿಗೆ ಅವ್ರು ಬಿಲೀವ್ ಮಾಡಿದ್ರು. ಉತ್ತಮ ನಾಯಕ, ನೀವು ಯಾವ್ದ್ರಲ್ಲಿ ಬೆಸ್ಟ್ ಆಗ್ಬೇಕು ಅನ್ಕೊಂಡಿರ್ತೀರಿ, ಫಸ್ಟ್ ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಯಾರು ತಮಗ್ ತಾವು ನಂಬ್ತಾರೆ, ಜಗತ್ತು ಯಾರು ನಂಬಲ್ಲ ರೀ. ಜಗತ್ತು ಗೆದ್ದಿರೋರ್ನ ಮಾತ್ರ, ಗೆಲ್ಲೋ ಕುದುರೆನ್ ಮಾತ್ರ ಅದು ಅವಾಗ ಗೆದ್ದಾಗ ಎಲ್ಲ ಬರ್ತಾರೆ ಹತ್ರ. ಏನು ಇಲ್ದಿರ್ಬೇಕಾದ್ರೆ ನೀವು ಬೆಸ್ಟ್ ಆಗ್ಬೇಕು ಅಂತ ಹೇಳಿದ್ರೆ ನಿಮಗೆ ನೀವು ನಂಬ್ಕೊಳ್ಳೋದು ತುಂಬಾ ಮುಖ್ಯ ಇರತ್ತೆ. ಬಿಕಾಸ್ ಯಾಕೆ ನಂಬ್ಕೊಳ್ಳೋದು ಮುಖ್ಯ ಇರತ್ತೆ ಅಂತ ಹೇಳಿದ್ರೆ, ಯು ನೋ ವೆರಿ ವೆಲ್ ಅಬೌಟ್ ಯುವರ್ ಕ್ವಾಲಿಟಿ. ನಿಮ್ಮ ಕ್ವಾಲಿಟಿ ನಿಮಗೆ ಮಾತ್ರ ಗೊತ್ತಿರುತ್ತೆ. ನೀವೇನು ಮಾಡ್ಬೇಕು ಅನ್ಕೊಂಡಿದ್ದೀರಿ, ಏನು ಪೊಟೆನ್ಷಿಯಲ್ ಇದೆ, ಅಥವಾ ಅದಕ್ಕೆ ಎಷ್ಟು ಪ್ರಯತ್ನ ಪಡಬೇಕು, ಎಲ್ಲಾನು ಕೂಡ ಗೊತ್ತಿರೋದು ಯಾರಿಗೆ? ನಿಮಗೆ ತಾನೇ ಗೊತ್ತಿದೆ. ಎಕ್ಸಾಂಪಲ್, ನೀವು ಬೆಸ್ಟ್ ಕ್ರಿಕೆಟಿಗರ್ ಆಗಬೇಕು ಅಂತ ನೀವು ಅನ್ಕೊಂಡ್ರೆ ನಿಮಗೆ ನೀವು ನಂಬಬೇಕು, ಆ್ಯಂಡ್ ನಿಮಗೆ ಆ ಪೊಟೆನ್ಷಿಯಲ್ ಇದೆ, ಆ್ಯಂಡ್ ನೀವು ಅದು ಆ ಕ್ರಿಕೆಟಿಗರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಿ, ಅಷ್ಟೇ ಎಫರ್ಟ್ ಹಾಕೋಕ್ಕೂ ರೆಡಿ ಇದ್ದೀರಾ ಅಂದಮೇಲೆ ಅದನ್ನು ನೀವು ಬಿಲೀವ್ ಮಾಡಬೇಕಾಗತ್ತೆ. ಒಬ್ಬ ಡಾಕ್ಟರ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು, ನೀವು ಏನು ಬೇಕಾದ್ರೆ ಆಗಬೇಕು ಅಂದ್ರೂ ಕೂಡ ಅಲ್ಲಿ ನೀವು ಬಿಲೀವ್ ಮಾಡಬೇಕು. ಯಾಕೆ ಬಿಲೀವ್ ಮಾಡಬೇಕಂದ್ರೆ, ಬಿಕಾಸ್ ನಿಮಗೆ ನೀವೇನಂತ ಚೆನ್ನಾಗಿ ಗೊತ್ತಿರುತ್ತೆ, ಜಗತ್ತಿಗಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನಂದರೆ, ಡೂ ಎಫರ್ಟ್ ಎವ್ರಿ ಡೇ. ನಿರಂತರವಾಗಿ ನಿಮ್ಮ ಪ್ರಯತ್ನ ಪ್ರತಿದಿನಾನೂ ಇರಬೇಕಾಗತ್ತೆ. ನೀವು ಲೀಡರ್ ಆಗಬೇಕು ಅಂತ ಹೇಳಿದ್ರೆ ಆ ಟಾಪ್ ಲೆವೆಲ್ಗೆ ಏನು ಮಾಡಬೇಕು? ಇವತ್ತು ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿ, ಉತ್ತಮ ಲೀಡರ್ ಆಗಿದ್ದಾರೆ. ಇವತ್ತು ನೀವು ನಿಮ್ಮ ಕಣ್ಣಿಗೆ ಉತ್ತಮ ಲೀಡರ್ ಆಗಿ ಗುರುತಿಸ್ಕೊಂಡಿದ್ರೆ, ಸ್ಟಿಲ್ ಟುಡೇ ಇವತ್ತಿನ ತನಕನೂ ಕೂಡ 18 ಗಂಟೆ ಕೆಲಸ ಮಾಡ್ತಾರೆ. ಅವರೇ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, 18 ಗಂಟೆ ಕೆಲಸ. ಸೊ ಇದು ಇವತ್ತಿನ ಜರ್ನಿ ಅಲ್ಲ. ಅವ್ರು ಯಾವಾಗ ಶುರು ಮಾಡಿದ್ರೋ, ಪಂಚಾಯತ್ ಏನು ಎಲೆಕ್ಷನ್ ಇದೆಯಾ ಅಲ್ಲಿಂದ ಶುರು ಮಾಡಿರ್ತಕ್ಕಂಥ ಜರ್ನಿ, ಅದ್ರ ಹಿಂದೆಯಿಂದನೂ ಶುರು ಮಾಡಿರ್ತಕ್ಕಂಥ ಜರ್ನಿ ಇವತ್ತಿನ ತನಕನೂ ಕೂಡ ನಿಂತಿಲ್ಲ. ಅಂದರೆ ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಮಾತ್ರ 100% ಪಾಸಿಬಿಲಿಟಿ ಆಗುತ್ತೆ. ನಾವು ಯಾವ ಹಂತಕ್ಕೆ ಏನು ಲೀಡರ್ ಆಗಬೇಕು ಅನ್ಕೊಳ್ತೀವಿ, ಸೊ ಆ ಹಂತಕ್ಕೆ ತಲುಪಲಿಕ್ಕೆ ಪ್ರತಿಯೊಬ್ಬರು ಕೂಡ ಶುರುವಾತಿಂದ ಅವ್ರು ಏನು ಆಗಬೇಕು ಅನ್ಕೊಂಡಿರ್ತಾರೆ ಅಲ್ಲಿ ತನಕನೂ ಕೂಡ ಯಾರು ಪ್ರಯತ್ನ ಪಡ್ತಾರೆ ಆ ವ್ಯಕ್ತಿಗಳು ಮಾತ್ರ ಲೀಡರ್ ಆಗಲಿಕ್ಕೆ ಸಾಧ್ಯ. ಇಲ್ಲ ಆಗೋಕ್ಕೆ ಸಾಧ್ಯ. ಒಬ್ಬ ಡಾಕ್ಟರ್ನ ತಗೊಳ್ಳಿ, ಸತತವಾಗಿ 5ರಿಂದ 6 ವರ್ಷ ಅವರು ಓದಿ ಆಮೇಲೆ ಪ್ರಾಕ್ಟೀಸ್ ಮಾಡಿದಾಗ ಡಾಕ್ಟರ್ ಆಗ್ಲಿಕ್ಕೆ ಸಾಧ್ಯ. ಒಬ್ಬ ಇಂಜಿನಿಯರು ಅಷ್ಟೇ, ಕಂಪ್ಲೀಟ್ ಆಗಿ ಅಷ್ಟು ಸೆಮ್ಗಳನ್ನು ಕಂಪ್ಲೀಟ್ ಆಗಿ ಪಾಸ್ ಮಾಡಿ ಎಫರ್ಟ್ ಹಾಕಿದಾಗ ಅವರು ಇಂಜಿನಿಯರ್ ಅಂತ ಅನಿಸ್ಕೊಳ್ಳೋಕೆ ಸಾಧ್ಯ. ಪ್ರತಿಯೊಬ್ಬ ರೈತನೂ ಅಷ್ಟೇ, ಒಬ್ಬ ರೈತ ಅಂತ ಅನಿಸ್ಕೊಳ್ಬೇಕಂತ ಹೇಳಿದ್ರೆ ಜಸ್ಟ್ ಫಲ ಬರೋದಕ್ಕಿಂತ ಹಿಂದೆ ಎಷ್ಟು ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಹಾಕಿರ್ತಾರೆ. ಆಗ ಎವ್ರಿ ಡೇ ಕನ್ಸಿಸ್ಟೆನ್ಸಿ ಪ್ರಯತ್ನ ಯಾರು ಮಾಡ್ತಾರೆ ಆ ವ್ಯಕ್ತಿ ಮಾತ್ರ ಲೈಫಲ್ಲಿ ಲೀಡರ್ಶಿಪ್ ಕ್ವಾಲಿಟಿನ ಬಿಲ್ಡ್ ಮಾಡ್ಕೊಳ್ತಾನೆ. ಆ ವ್ಯಕ್ತಿ ಮಾತ್ರ ಅನ್ಕೊಂಡಿದ್ದ ಲೆವೆಲ್ಗೆ ಲೀಡರ್ಶಿಪ್ ಕ್ವಾಲಿಟಿಗೆ ಮುಂದೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ನಿಮ್ಮ ಲೈಫಲ್ಲಿ ನೀವೇನಾದರೂ ಮೋಟಿವೇಶನಲ್ ಆಗಿ ತಗೊಂಡು ನಿಮ್ಮ ಲೈಫಲ್ಲಿ ನೀವು ಸಕ್ಸಸ್ ಆಗಬೇಕು ಅಂದರೆ, ಮೋಟಿವೇಶನ್ ಅನ್ಕೊಳೋಕ್ಕಿಂತ ನೀವು ಇದನ್ನ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ನಿಮ್ಮ ಲೈಫಲ್ಲಿ ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು ಎಲ್ಲೋ ಒಂದು 100 ಮೀಟರ್ ರನ್ನಿಂಗ್ ಓಡಬೇಕು ಅಂತ ಹೇಳಿದ್ರೆ ಪ್ರತಿ ಹೆಜ್ಜೆಯನ್ನು ಕೂಡ ನಿರಂತರವಾಗಿ ಅಷ್ಟು ಸ್ಪೀಡಲ್ಲಿ ಎಫರ್ಟ್ ಹಾಕಿದಾಗ 100 ಮೀಟರ್ ಆ ರನ್ನಿಂಗ್ ರೇಸ್ ಒಳಗಡೆ ನೀವು ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ. ಎಷ್ಟಾನು ನಾನು ಸಿಂಪಲ್ ಆಗಿರ್ತಕ್ಕಂಥ ಟಿಪ್ಸ್ ಮುಖಾಂತರ ನಿಮಗೆ ಎಕ್ಸಾಂಪಲ್ನ ಕೊಟ್ಟು ನಿಮ್ಗೆ ಅರ್ಥ ಮಾಡಿಸ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ಎಫರ್ಟ್ ಕೇಳ್ತಾ ಇದೆ ನಿಮ್ಮ ಒಂದು ಸಕ್ಸಸ್ ನೀವು ಹೋಗಬೇಕು ಅಂದರೆ. ಆ್ಯಂಡ್ ಥರ್ಡ್ ಪಾಯಿಂಟ್, ಹೊಸದನ್ನು ಕಲಿತಾ ಹೋಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಲೀಡರ್ಶಿಪ್ ಕ್ವಾಲಿಟಿ, ಲೀಡರ್ಶಿಪ್ ನೀವು ಬಿಲ್ಡ್ ಮಾಡಿಕೊಂಡು ಲೀಡರ್ಶಿಪ್ ಹಂತಕ್ಕೆ ರೀಚ್ ಆಗಬೇಕಂದ್ರೆ ಪ್ರತಿಯೊಂದನ್ನು ಕೂಡ ನೀವು ಚಾಲೆಂಜ್ ಆಗಿ ಬರೋದನ್ನು ಹ್ಯಾಂಡಲ್ ಮಾಡಬೇಕಂದ್ರೆ ಹೊಸದನ್ನು ಕಲಿತಾ ಹೋಗ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೇ ನಿಂತು ನೀರಾಗ್ಬಿಡ್ತೀರಿ. ಅರ್ಥ ಆಗ್ತಿದೆಯಾ? ಎಲ್ಲಾನು ಕೂಡ ನೀವು ಯಾವುದೇ ವಿಚಾರ, ಪ್ರತಿಯೊಬ್ಬ ವ್ಯಕ್ತಿಯಿಂದ ಹೊಸದನ್ನು ಕಲೀರಿ, ಪ್ರತಿ ಸಿಚುವೇಶನ್ ಇಂದ ಹೊಸದನ್ನು ಕಲೀರಿ, ಪ್ರತಿ ಮ್ಯಾಗ್ಝಿನಿಂದ ಹೊಸದನ್ನು ಕಲೀರಿ, ಪ್ರತಿ ವಸ್ತುವಿನಿಂದ ಹೊಸದನ್ನು ಕಲೀರಿ. ಸೊ ಹೊಸದನ್ನು ಕಲಿದಾಗ ನೀವೆಲ್ಲಾನು ಹ್ಯಾಂಡಲ್ ಮಾಡ್ತೀರಿ. ಒಬ್ಬ ಲೀಡರ್ ಎಲ್ಲಾನು ಕೂಡ ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಗೊತ್ತಿರಬೇಕಾಗತ್ತೆ. ಆವಾಗ ಒಬ್ಬ ಲೀಡರ್ಶಿಪ್ ಆಗ್ಲಿಕ್ಕೆ ಸಾಧ್ಯ. ಇವತ್ತು ದೇಶದ ಪ್ರಧಾನಮಂತ್ರಿಯವ್ರನ್ನ ನಾವು ಎಕ್ಸಾಂಪಲ್ ತಗೊಂಡಾಗ
ಹೊರಗಡೆ ದೇಶದಿಂದ ಆಗಿರ್ತಕ್ಕಂಥ ಯುದ್ಧದಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಕೂಡ ಹ್ಯಾಂಡಲ್ ಮಾಡ್ಬೇಕಂತ ಹೇಳಿದ್ರೆ, ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಅವರಿಗೆ ಗೊತ್ತಿರಬೇಕು. ಆ ಕೆಪಾಸಿಟಿ ಯಾವಾಗ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಅವ್ರು ಎಲ್ಲವನ್ನು ಕಲ್ತಾಗ, ತಿಳಿದುಕೊಂಡಾಗ, ಯೋಚನೆ ಮಾಡಿದಾಗ, ಜಾಸ್ತಿ ನಾಲೆಡ್ಜನ್ನು ಪಡ್ಕೊಂಡಾಗ. ಸೊ ನಾನು ಕೂಡ ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ಉತ್ತಮ ನಾಯಕ ಆಗ್ಬೇಕಂದ್ರೆ ಹೊಸದನ್ನು ಕಲಿತಾ ಹೋಗಿ. ಅಂಡ್ ದ ನೆಕ್ಸ್ಟ್ ಪಾಯಿಂಟ್, ದ ಲಾಸ್ಟ್ ಪಾಯಿಂಟ್ ಅಂದ್ರೆ, ಮೊದಲು ನಿಮ್ಮನ್ನು ನೀವು ನಡೆಸಿಕೊಳ್ಳಿ. ಲೀಡರ್ ಅಂತ ಬಂದಾಗ ಫಸ್ಟ್ ಎಲ್ಲದರಲ್ಲೂ ಕೂಡ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ನೀವು ಹಿಂದೆ ಏಟ್ ಆಗ್ಬೇಡಿ. ನೀವು ಫಸ್ಟು ಮೊದಲು ನೀವು ಆದ್ಯತೆ ಕೊಡಿ. ಅದಾಗುತ್ತೆ ಬಿಡುತ್ತೆ ಸೆಕೆಂಡ್ ಥಾಟ್. ಪ್ರಯತ್ನ ಮಾಡಿ. ನೀವು ಮುಂದೆ ಹೋಗ್ಬೇಕು ಪ್ರತಿ ಸ್ಟೆಪ್. ಈಗ ಎಕ್ಸಾಂಪಲ್, ಈಗ ನೀವು 10 ಮೀಟರ್ ನಡಿಬೇಕು ಅಂತ ಬಂದಾಗ ನೀವು ಶುರು ಮಾಡ್ಬೇಕು, ನಡೆಯಕ್ಕೆ ಶುರು ಮಾಡ್ಬೇಕು. ನಿಮಗೆ ನೀವು ತೊಡಸ್ಕೊಳ್ಬೇಕು, ಆಕ್ಷನ್ನಿಗೆ ಇಳಿದು ಬಿಡಬೇಕು. ನೀವು ಅಲ್ಲೇ ನಿಂತ್ಕೊಂಡ್ಬಿಟ್ಟು 10 ಮೀಟರ್ ನಾನು ಸಾಕಬೇಕು ಅಂತ ನಿಂತ್ಕೊಂಡಾಗ ಆಗಲ್ಲ. ನಿಮಗೆ ನೀವು ನಡೆಸಬೇಕು. ಅದು ಫೇಲ್ಯೂರ್ ಆಗುತ್ತೆ, ಸಕ್ಸಸ್ ಆಗುತ್ತೆ, ಸೆಕೆಂಡ್ ವಿಚಾರ. ಬಟ್ ನಿಮಗೆ ನೀವು ನಡೆಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಲೀಡರ್ ಆಗಕ್ಕಾಗಲ್ಲ ಸ್ನೇಹಿತರೆ. ಸ್ನೇಹಿತರೆ, ಈ 4 ವಿಚಾರನ ನೆನಪಲ್ಲಿಟ್ಕೊಳ್ಳಿ. ಓಕೆ. ಸೊ ಇದನ್ನ ಜಸ್ಟ್ ವಿಡಿಯೋ ನೋಡ್ಬಿಟ್ಟು ನೆನಪಲ್ಲಿ ಇಟ್ಕೊಂಡ್ರೆ ಯೂಸ್ ಆಗಲ್ಲ. ನಿರಂತರವಾಗಿ ಇದ್ರ ಕಡೆಗೆ ನೀವು ಫೋಕಸ್ ಮಾಡಿ 100% ಯು ವಿಲ್ ಬಿಕಮ್ ಬೆಸ್ಟ್ ಲೀಡರ್ ಇನ್ 2026 ಅಂತ ಹೇಳ್ತಾ, ಪಾಯಿಂಟ್ಗಳು ಹೇಗಿತ್ತು, ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ದಯವಿಟ್ಟು ಆ ಲೀಡರ್ಶಿಪ್ ಕ್ವಾಲಿಟಿ ಅಥವಾ ಲೈಫಲ್ಲಿ ಮುಂದೆ ಬರಬೇಕು ಅನ್ನೋ ವ್ಯಕ್ತಿಗೆ ಈ ಒಂದು ವಿಡಿಯೋನ ಟ್ಯಾಗ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಆದಷ್ಟು ಬೇಗ 1K ಸಬ್ಸ್ಕ್ರೈಬ್ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.